ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಸ್ವಲ್ಪದರಲ್ಲೇ ಮಿಸ್ ಆಗ್ಬಿಟ್ಟೆ. ಇಲ್ಲ ಅಂದಿದ್ರೆ ಆ ಡ್ರೈವರ್ ಜೊತೆ ನಾನು ಕೂಡ ಸಿಕ್ಬೀಳ್ತಿದ್ದೆ. ಎಲ್ರ ಮುಂದೆ ತಲೆ ತಗ್ಸಿ ನಿಲ್ಬೇಕಾಗ್ತಿತ್ತು. ಆ ಡ್ರೈವರ್ ಬಾಯ್ ಬಿಡದೆ ಇದ್ದಿದ್ದಕ್ಕೆ ನಾನ್ ಬದುಕೊಂಡೆ. ಆ ಭಾಗ್ಯ ಕೂಡ ಇನ್ನೂ ಸ್ವಲ್ಪ ಇನ್ವೆಸ್ಟಿಗೇಷನ್ ಏನಾದ್ರೂ ಮಾಡಿದ್ರೆ ನಾನು ಕೂಡ ಈ ಮನೆಯಿಂದ ಔಟ್ ಆಗ್ತಿದ್ದೆ. ಹೇಗೋ ಬಚಾವಾದೆ. ಇನ್ಮುಂದೆ ನಾವೇನೇ ಮಾಡಿದ್ರು ಇವಳು ಇನ್ವೆಸ್ಟಿಗೇಷನ್ ಮಾಡದೆ ಸುಮ್ನೆ ಬಿಡಲ್ಲ. ಯಾವುದಕ್ಕೂ ನಾವು ನೋಡ್ಕೊಂಡು ಹೆಜ್ಜೆ ಇಡ್ಬೇಕು. ಏನೇ ಆಗ್ಲಿ ಆ ಭಾಗ್ಯ ಜೊತೆ ಸ್ವಲ್ಪ ಹುಷಾರಾಗಿರೋದೇ ಬೆಟರ್. ಈ ಇನ್ಸಿಡೆಂಟ್ ಇಂದ ಆ ಭಾಗ್ಯ ಇಂಟೆಲಿಜೆನ್ಸ್ ಏನು ಅಂತ ಗೊತ್ತಾಯ್ತು. ಈ ಸರ್ತಿ ನಾವ್ ಏನ್ ಮಾಡಿದ್ರು ಭಾಗ್ಯ ಒಬ್ಳು ಅಮಾಯಕಿ ಅಂತ ಅನ್ಕೊಳ್ದೇನೆ ತುಂಬಾ ಬುದ್ಧಿ ಇರೋಳು ಅಂತ ಯೋಚನೆ ಮಾಡಿದ್ರೆ ನಾವ್ ಕೂಡ ಸ್ವಲ್ಪ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬೋದು. ನೀನ್ ಹೇಳಿದ್ದು 100% ನಿಜ ಮನೀಷಾ. ಶತ್ರು ಬಲಹೀನ ಅಂತ ಏನಾದ್ರೂ ಅನ್ಸಿದ್ರೆ ನಾವು ಸ್ವಲ್ಪ ಬಲ ತಗ್ಸಿ ಹೋರಾಡ್ಬೇಕು. ಅದೇ ಶತ್ರು ಬಲವಾದವನು ಅಂತ ಗೊತ್ತಾದ್ರೆ ನಮ್ ಬುದ್ಧಿನ ಬಲನ ಎಲ್ಲ 100% ಸೇರಿಸಿ ಹೋರಾಟ ಮಾಡ್ತೀವಿ. ಭಾಗ್ಯ ಕಡಿಮೆ ಇದ್ದಾಳೆ ಅಂತ ಗೊತ್ತಾದಾಗ ಮಾತ್ರ ಅವಳ ವಿರುದ್ಧ ನಾವು ಗೆಲ್ಲೋದಿಕ್ ಸಾಧ್ಯ. ಅರ್ಥ ಆಯ್ತಲ್ವಾ? ಅಯ್ಯೋ, ಏನ್ ಜ್ಯೋತಿ, ಏನಿದು? ತುಂಬಾ ಥ್ಯಾಂಕ್ಸ್ ಅಮ್ಮ. ನಿಮ್ ಸಹಾಯನ ಈ ಜನ್ಮದಲ್ಲಿ ಮರೆಯಲ್ಲ. ನೀವೇನಾದ್ರೂ ಇಲ್ದೇ ಇದ್ದಿದ್ರೆ ಕಳ್ಳಿ ಅನ್ನೋ ಪಟ್ಟಿ ಹಾಗೆ ಉಳಿತಿತ್ತಮ್ಮ. ದೋಷಿಯಾಗಿ ನಿಲ್ಬೇಕಾಗ್ತಿತ್ತಮ್ಮ. ನಿಮ್ಮಿಂದ ಈಗ ನಾನು ನಿರ್ದೋಷಿ ಅಂತ ಸಾಬೀತಾಯ್ತು. ನಾನ್ ಅಂಥದ್ದೇನ್ ದೊಡ್ಡ ಕೆಲ್ಸ ಮಾಡ್ದೆ, ನೀನೇ ಹೇಳು. ಇಲ್ಲಮ್ಮ, ನೀವ್ ಮಾಡಿರೋ ಸಹಾಯಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೆ. ನನ್ನ ಅಷ್ಟೆಲ್ಲ ನಂಬಿರೋ ಈ ಮನೆಯವರು ಒಂದೇ ಸಲ ಕಳ್ಳಿ ಅನ್ಬಿಟ್ರು. ಅದನ್ನ ತಡ್ಕೊಳಕ್ಕಾಗ್ಲಿಲ್ಲ ಅಮ್ಮ. ಆದ್ರೆ ನಿಮ್ಮಿಂದ ನಾನು ಕಳ್ಳಿ ಅಲ್ಲ ಅಂತ ಎಲ್ರಿಗೂ ಗೊತ್ತಾಯ್ತು. ಜ್ಯೋತಿ, ನಿಜ ಮೋಡದ್ ಹಿಂದಿರೋ ಸೂರ್ಯನ್ ಹಾಗೆ ಸ್ವಲ್ಪ ಕಾಲದ ತನಕ ಯಾರ್ ಕಣ್ಗೂ ಕಾಣಿಸ್ದೆ ಅಡ್ಗಿರ್ಬೋದು. ಆದ್ರೆ ಆ ಮೋಡ ಹೇಗೆ ಸದಾ ಕಾಲ ಇರಲ್ವೋ, ಸುಳ್ ಕೂಡ ಹಾಗೆ. ನಿಜ ಯಾವತ್ತಿದ್ರೂ ಕಂಡೇ ಕಾಣುತ್ತೆ. ಜ್ಯೋತಿ, ನೀನ್ ಹೋಗಿ ಕೆಲ್ಸ ನೋಡ್ಕೊ. ಭಾಗ್ಯ, ನೀನು ಅಮಾಯಕರ ಹಾಗೆ ಕಾಣಿಸಿದ್ರು ನಿನ್ನಲ್ಲಿ ತುಂಬಾ ಆತ್ಮವಿಶ್ವಾಸ ಇದೆ. ಏನೂ ಗೊತ್ತಿಲ್ದಿರೋ ಹಾಗೆ ಕಾಣಿಸಿದ್ರು ತುಂಬಾ ಬುದ್ಧಿವಂತೇನೆ. ಹಬ್ಬಾ, ಮಿತ್ರ ಅವ್ರೇನು ನನ್ನ ಇಷ್ಟೆಲ್ಲ ಹೊಗಳುತ್ತಿದ್ದಾರೆ? ಎಲ್ರಿಗೂ ಅರ್ಥನೇ ಆಗ್ದಿರೋ ಪ್ರಶ್ನೆಗೆ ಸುಲಭವಾಗಿ ಉತ್ತರ ಕೊಟ್ಬಿಟ್ಯಲ್ಲ. ಏನೋ ಆಗಿದೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಏನಾಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಖಂಡಿತ ಉತ್ತರನೂ ಸಿಗುತ್ತಲ್ವಾ? ನಾನ್ ಕೂಡ ಅದೇ ಮಾಡಿದ್ದು. ಹೌದು, ಉತ್ತರಕ್ಕೋಸ್ಕರ ಎಲ್ರೂ ಚರ್ಚೆ ಮಾಡ್ತಾರೆ, ಹುಡುಕ್ತಾರೆ. ಆದ್ರೆ ಅದನ್ನ ಹುಡುಕೋ ರೀತಿ ಗೊತ್ತಿರ್ಬೇಕು, ಹೋಗೋ ದಾರಿ ಗೊತ್ತಿರ್ಬೇಕು. ಅದೆಲ್ಲ ಸರಿಯಾಗಿ ತಿಳ್ಕೊಂಡು ನೀನು ನಿಜವಾದ ಕಳ್ಳನ್ನ ಕಂಡುಹಿಡಿದು ಬಿಟ್ಟೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಭಾಗ್ಯ. ಇಂಟೆಲಿಜೆಂಟೇ. ನಾನ್ ಇಂಟೆಲಿಜೆಂಟ್ ಹೌದೋ ಇಲ್ವೋ ನಂಗೆ ಗೊತ್ತಿಲ್ಲದೆ ಇದ್ರು ನೀವ್ ಮಾತ್ರ ತುಂಬಾ ಕನ್ಫ್ಯೂಸ್ಡ್. ನಾನು ಕನ್ಫ್ಯೂಸ್ಡಾ? ಯಾಕಾಗ ಹೇಳ್ತಿದ್ಯಾ? ಮತ್ತೆ ಇನ್ನೇನ್ ಹೇಳಿ, ದಿನ ಯಾವ ಡ್ರೆಸ್ ಹಾಕೊಳ್ಳೋದು ಅದು ಕೂಡ ನಿಮಗ್ ಗೊತ್ತಿಲ್ಲ.
ಒಂದ್ ಡ್ರೆಸ್ಗೋಸ್ಕರ 10 ಡ್ರೆಸ್ ತೆಗ್ದು ನೋಡಿ ಹೀಗೆಲ್ಲ ಎಸಿತೀರಿ. ಯಾವ್ದ್ ಹಾಕೊಂಡ್ ಹೋಗೋದು ಅಂತ ಕೂಡ ಗೊತ್ತಾಗದೇ ಇದ್ರೆ ಹೇಗೆ ಹೇಳಿ? ನೀನ್ ಹೇಳಿದ್ದು ನಿಜಾನೇ ಭಾಗ್ಯ. ಕಣ್ಮುಂದೆ ಇಷ್ಟೆಲ್ಲ ಡ್ರೆಸ್ಸಸ್ ಇದ್ದಾಗ ಯಾವ್ದು ಹಾಕೊಳ್ಳೋದು ಅಂತ ಕನ್ಫ್ಯೂಷನ್ ಶುರು ಆಗ್ಬಿಡುತ್ತೆ. ಇದ್ರಲ್ಲಿ ಕನ್ಫ್ಯೂಷನ್ ಯಾಕೆ? ಎಲ್ಲ ನಿಮ್ದೇ ಅಲ್ವಾ, ಯಾವ್ದೋ ಒಂದ್ ಹಾಕೊಂಡ್ರೆ ಸರಿ ಹೋಗುತ್ತಲ್ವಾ? ನನಗೆ ಹಾಗೆ ಅಭ್ಯಾಸ ಆಗ್ಬಿಟ್ಟಿದೆ. ಹೌದು, ನನ್ಗೊಂದು ಡೌಟು. ನಿನಗೆ ಯಾವತ್ತೂ ಬಟ್ಟೆ ವಿಷಯದಲ್ಲಿ ಕನ್ಫ್ಯೂಷನ್ ಆಗೋದೇ ಇಲ್ವಾ? ಯಾವ್ದಾದ್ರೂ ನಾವ್ ಯೋಚನೆ ಮಾಡೋ ರೀತಿ ಮೇಲೆ, ಅಭ್ಯಾಸ ಮಾಡ್ಕೊಳ್ಳೋ ಪದ್ಧತಿ ಮೇಲೆ ಡಿಪೆಂಡ್ ಆಗತ್ತೆ. ಅಂದ್ರೆ ನಾವ್ ದಿನ ಊಟ ಮಾಡೋವಾಗ ಏನ್ ಮಾಡ್ತೀವಿ? ಮೊದ್ಲು ಸಾರಿನ ಜೊತೆ ಪಲ್ಯ ಜೊತೆ ತಿಂತೀವಿ, ಆಮೇಲೆ ಬೇಕು ಅನ್ಸಿದ್ರೆ ರಸಂ ಜೊತೆ ತಿಂತೀವಿ, ಕೊನೆಗೆ ಮಜ್ಜಿಗೆ ಊಟ ಮಾಡ್ತೀವಿ. ಆದ್ರೆ ಊಟ ಶುರು ಮಾಡ್ದಾಗ್ಲೇ ಮಜ್ಜಿಗೆಯನ್ನ ತಿನ್ನಲ್ವಲ್ಲ, ಅದ್ರಲ್ಲಿ ಯಾವ ಕನ್ಫ್ಯೂಷನ್ ಇರಲ್ವಲ್ಲ. ನಾವ್ ದಿನ ಊಟ ಮಾಡೋವಾಗ ಏನ್ ಮಾಡ್ತೀವಿ? ಮೊದ್ಲು ಸಾರಿನ ಜೊತೆ ಪಲ್ಯ ಜೊತೆ ತಿಂತೀವಿ, ಆಮೇಲೆ ಬೇಕು ಅನ್ಸಿದ್ರೆ ರಸಂ ಜೊತೆ ತಿಂತೀವಿ, ಕೊನೆಗೆ ಮಜ್ಜಿಗೆ ಊಟ ಮಾಡ್ತೀವಿ. ಆದ್ರೆ ಊಟ ಶುರು ಮಾಡ್ದಾಗ್ಲೇ ಮಜ್ಜಿಗೆಯನ್ನ ತಿನ್ನಲ್ವಲ್ಲ, ಅದ್ರಲ್ಲಿ ಯಾವ ಕನ್ಫ್ಯೂಷನ್ ಇರಲ್ವಲ್ಲ. ಇದು ಕೂಡ ಹಾಗೆ, ನಾವ್ ಅಭ್ಯಾಸ ಮಾಡ್ಕೊಳ್ಳೋ ಪದ್ಧತಿ ಹೇಗೋ ಹಾಗೆ. ನಿನ್ನನ್ನ ಕೇಳ್ಬೇಕು ನೋಡು. ನಿನ್ನನ್ ಕೇಳೋ ಪ್ರತಿ ಪ್ರಶ್ನೆಗೂ ಅದಕ್ಕೊಂದು ಒಳ್ಳೆ ಉತ್ತರ ಕೊಡ್ತೀಯ ಭಾಗ್ಯ. ಹಲೋ, ಹೌದಾ? ಸರಿ ಸರಿ, ನಾನು ಈಗಲೇ ಹೊರಡ್ತೀನಿ. ಭಾಗ್ಯ, ನಂಗೆ ಸ್ವಲ್ಪ ಕೆಲಸ ಬಂದಿದೆ, ನಾನು ಹೊರಗಡೆ ಹೋಗಿ ಬರ್ತೀನಿ. ಭಾಗ್ಯ, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ. ನಿನ್ನಿಂದ ದೂರ ಇದ್ದಷ್ಟು ದಿನಾನು ನಿನ್ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗೋಗಿದೆ. ಹೇಗಾದ್ರೂ ಮಾಡಿ ನಿನ್ನನ್ನ ನನ್ನೊಳಗ್ ಮಾಡ್ಕೊಂಡೇ ಮಾಡ್ಕೋತೀನಿ. ಇದೇನು ಹಿಂಗ್ ನೋಡ್ತಾ ಇದೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.